ನಮಸ್ತೆ ವರ್ಗು ಕನ್ಯಾ ರಾಶಿಯವರ ವಿರ್ ಕನ್ಯಾ ರಾಶಿಯವರ ಜುಲೈ ತಿಂಗಳ ರೀಡಿಂಗ್ ನೋಡೋಣ. ಸೊ ಇಟ್ಸ್ ಎ ಜನರಲ್ ರೀಡಿಂಗ್, ಅಗೇನ್ ಟೈಮ್ಲೆಸ್ ರೀಡಿಂಗ್, ಯಾವಾಗ ಬೇಕಿದ್ರು ನೋಡ್ಬೋದು. ಜಾಗ ಜಮೀನ್ ಖರೀದಿ ಮಾಡ್ತೀರಾ ಅಂತ ಇದೆ, ಒಳ್ಳೆ ಬೆಳೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಬಗ್ಗೆ ಒಂದಷ್ಟು ಮಾಹಿತಿಗಳು ಹರಿದಾಡುತ್ತೆ ಅನ್ನುವಂಥದ್ದು ಕೂಡ ಇದೆ. ಪುರಿ ಜಗನ್ನಾಥರ ಆಶೀರ್ವಾದ ನಿಮ್ಮ ಮೇಲೆ ಇದೆ, ಆಂಜನೇಯನ ಆಶೀರ್ವಾದ ಇದೆ ಅನ್ನುವಂಥದ್ದು ಇದೆ. ತುಂಬಾ ಪವರ್ಫುಲ್ ಆಗ್ತೀರಾ, ಕೃಷ್ಣನ ಭಕ್ತರಾಗ್ತೀರಾ ಅನ್ನುವಂಥದ್ದು ಇದೆ. ಹುಟ್ಟು ಸಾವುಗಳ ಆಚೆಗಿನ ಮುಕ್ತಿನ ಪಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಜೊತೆಗೆ ಒಂದು ಏನೋ ದೇವರ ಕೆಲಸದ ಕಾರ್ಯನ ಹೇಗ್ ಮಾಡೋದು ಅಂತ ಯೋಚನೆ ಮಾಡ್ತಿರ್ತೀರಾ ಅನ್ಸುತ್ತೆ. ಒಂದು ಪರ್ಫೆಕ್ಷನ್ ಅನ್ನ ನೀವು ಪಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಹಂಗೆ ಇಲ್ಲಿ ನೀವು ಮೇಕಪ್ ಆರ್ಟಿಸ್ಟ್ ಅಥವಾ ಬ್ರೈಡಲ್ ವರ್ಕ್ ಮಾಡ್ತೀರಾ ಅಥವಾ ಫ್ಯಾಷನ್ ಡಿಸೈನಿಂಗ್ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ತುಂಬಾ ಸತ್ಯಗಳನ್ನ ತಿಳ್ಕೊಳ್ತೀರಾ, ಆಧ್ಯಾತ್ಮಿಕ ಸತ್ಯನೂ ಕೂಡ ತಿಳ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಯಮುನಾ ನದಿ, ಯಮುನಾ ದೇವಿ ಆಶೀರ್ವಾದ ಕೂಡ ನಿಮ್ಮ ಮೇಲೆ ಇದೆ ಅನ್ನುವಂಥದ್ದು ಕೂಡ ಇದೆ. ಬೃಂದಾವನ, ಯಮುನಾ, ಶೇಷನಾಗ, ರಾಧಾ, ಕೃಷ್ಣ ಎಲ್ಲ ಕೂಡ ನಂಗೆ ಮಥುರಾದ ಎನರ್ಜಿ ಕೊಡ್ತಾ ಇದೆ. ಸೊ ಪುರಿ ಜಗನ್ನಾಥರ ರಥಯಾತ್ರೆಗೆ ರಾಧಾದೇವಿ ಬಂದಿದ್ದಾರೆ, ರಾಧಮ್ಮ ಬಂದಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಏನೋ ಒಂದು ಡಿವೈನ್ ವೈಬ್ ಅಲ್ವಾ. ಆರೋಗ್ಯದಲ್ಲಿ ಚೇತರಿಕೆ ಬರುತ್ತೆ ಅನ್ನುವಂಥದ್ದು ಇದೆ. ಸೊ ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆ ಬರುತ್ತೆ, ಸುಬ್ರಹ್ಮಣ್ಯ ಸ್ವಾಮಿಯ ಆಶೀರ್ವಾದನ ಪಡ್ಕೊಳ್ಳಿ. ಜೊತೆಗೆ ಒಂದು ನ್ಯೂ ಕ್ರಿಯೇಷನ್ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಹೊಸದಾಗಿ ಏನೋ ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟಂಗೆ ಏನೋ ಹೊಸ ರೂಲ್ಸ್ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಹೆಣ್ಣು ಮಕ್ಕಳ ರಕ್ಷಣೆಗಾಗಿ ಒಂದಷ್ಟು ಕಾನೂನಾತ್ಮಕ ಪ್ರಯತ್ನಗಳನ್ನ ಮಾಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ರಿಯೂನಿಯನ್ ಎನರ್ಜಿ, ರೀಬರ್ತ್ ಎನರ್ಜಿ, ಜೊತೆಗೆ ಒಂದು ಮುಕ್ತಿಯ ಎನರ್ಜಿ ಕೂಡ ಇದೆ ಇಲ್ಲಿ ಅನ್ನುವಂಥದ್ದು ಇದೆ. ಮುಕ್ತಿ ನಾಗಕ್ಷೇತ್ರಕ್ಕೆ ಹೋಗಿ ಅಂದ್ರೆ ಹೋಗಿಲ್ಲ, ಸಮಸ್ಯೆ ಉಲ್ಬಣ ಆಗೋಕ್ಕಿಂತ ಮುಂಚೆ ಹೋಗ್ಬಿಟ್ಟು ಬನ್ನಿ ಅನ್ನುವಂಥದ್ದು ಕೂಡ. ಮೀನು ಬೆಳೆಗಾರರಿಗೆ ಉತ್ತಮವಾದಂಥ ಬೆಳೆ ಆಗುವಂತ ಸಾಧ್ಯತೆ ಇದೆ. ನಿಮ್ಮ ತಂಗಿಗೆ, ನಿಮ್ಮನೆಯ ಹೆಣ್ಮಕ್ಳಿಗೆ ಹೆಚ್ಚಿನ ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಆರೋಗ್ಯದಲ್ಲಿ ಚೇತರಿಕೆ ಬರುತ್ತೆ. ಜೊತೆಗೆ ಯಾರು ಇಲ್ಲಿ ನಾಟಿ ವೈದ್ಯರು, ಆಯುರ್ವೇದಿಕ್ ವೈದ್ಯರಾಗ್ತಾರೆ ಅನ್ನುವಂಥದ್ದು ಕೂಡ ಇದೆ. ಎಲ್ಲೋ ಪ್ರಯಾಣ ಕೂಡ ಹೋಗ್ತೀರಾ, ಮ್ಯೂಸಿಕ್ ಅಲ್ಲಿ ಹೆಚ್ಚಿನ ಯಶಸ್ಸನ್ನ ಪಡಿತೀರಾ ಅನ್ನುವಂಥದ್ದು ಕೂಡ ಇದೆ. ಓಕೆ, ಶುಕ್ರ ದಶೆ ಶುರುವಾಗಿದೆ. ಶುಕ್ರರ ಆಶೀರ್ವಾದ ನಿಮ್ಮ ಮನೆಯಲ್ಲಿ ನಿಮ್ಮ ಮೇಲೆ ಇದೆ ಅನ್ನುವಂಥದ್ದು ಇದೆ. ಚಂದ್ರ, ಶನಿ, ಶುಕ್ರ ನಿಮ್ಗೆ ಹೆಚ್ಚಿನ ಆದಾಯನ ಅನುಕೂಲನ ಮಾಡ್ಕೊಡ್ತಾರೆ. ಪ್ರೆಗ್ನೆನ್ಸಿ ಕೂಡ ಬರ್ತಾ ಇದೆ. ನಿಮ್ಮ ನ್ಯೂಡ್ ಫೋಟೋಸ್ನ ಯಾರೋ ಇಟ್ಕೊಂಡು ಕ್ರಿಯೇಟ್ ಮಾಡ್ಕೊಂಡು ಎಂಜಾಯ್ ಮಾಡ್ತಿದ್ದಾರೆ. ಇವ್ರು ಯಾರು ಮಾಡ್ತಿದ್ರು ಅನ್ನೋದು ನಿಮ್ಗೆ ಗೊತ್ತಾಗತ್ತೆ. ಜೊತೆಗೆ ಇವ್ರ ಬಗ್ಗೆ ಮಾಹಿತಿ ಪೊಲೀಸರಿಗೆ ಸಿಕ್ಕಿ ಇವ್ರನ್ನ ಒಂದಷ್ಟು ಅಂದರ್ ಬಹರಾಟ ಆಡಿಸ್ತಾರೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಸೌಂದರ್ಯ ಇಮ್ಮಡಿ ಆಗುವಂತ ಸಾಧ್ಯತೆ ಇದೆ. ವೆಯ್ಟ್ ಲಾಸ್ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಒಂದ್ ರೀತಿ ಸ್ಟ್ಯಾಚ್ಯೂ ತರ ಆಗಿರುವಂತ ನಿಮ್ಮ ಜೀವನ, ಒಂದು ಜೀವ ಕಳೆ ಬರುತ್ತೆ ಅನ್ನುವಂಥದ್ದು ಇದೆ. ಯಾರ್ ಸೀಕ್ರೆಟ್ ಅಡ್ಮೈರ್ ನಿಮ್ ಜೀವನಕ್ಕೆ ತೊಂದರೆ ಮಾಡ್ತಿದ್ರು ಅಥವಾ ನಿಮ್ಮನ್ನ ಹೆಚ್ಚು ಪ್ರೊಟೆಕ್ಷನ್ ಮಾಡ್ತಿದ್ರು,
ಅವರ ಆಲೋಚನೆಗಳಲ್ಲಿ ನೀವು ತುಂಬಾ ಸುಂದರವಾಗಿ ಇದ್ದೀರಾ. ಸೊ, ನಿಮ್ಮ ಸೌಂದರ್ಯದ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಬೇಡಿ ಅನ್ನುವಂಥದ್ದು ಇದೆ. ಜಾಗ ಜಮೀನನ್ನ ಖರೀದಿ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಹೊಸ ದೇವಸ್ಥಾನದ ಜೀರ್ಣೋದ್ಧಾರ ಮತ್ತೆ ಹೊಸ ದೇವಸ್ಥಾನದ ಕಠಿಣ ಶಂಕುಸ್ಥಾಪನೆನ ಮಾಡುವಂತ ಪ್ರಯತ್ನನ ಪಡ್ತಾ ಇದ್ದಾರೆ ಅನ್ನುವಂಥದ್ದು ಇದೆ. ಎಸ್, ಮೆಜಿಷಿಯನ್ ಕೃಷ್ಣನ ವಾಣಿ ಮಾಡಿಲ್ಲ ಅಂತ ಯಾರೋ ಬೇಜಾರು ಮಾಡ್ಕೊಂಡಿದ್ದೀರಾ. ಮಾಡೋಣ. ಅವತ್ತು ನಾನು ಶಿವನ್ನ ನೋಡಕ್ಕೆ ಹೋಗಿದ್ದೆ, ಹಾಗಾಗಿ ಕೃಷ್ಣನ ವಾಣಿ ಮಿಸ್ ಆಯ್ತು. ಆಕ್ಚುಲಿ ಮಾಡಿದ್ದೆ, ಅದರಲ್ಲಿ ವಾಯ್ಸೇ ಇರಲಿಲ್ಲ. ಹಾಗಾಗಿ ವಾಯ್ಸ್ ಓವರ್ ಕೊಡೋ ಅಷ್ಟು ಅಲ್ಲಿ ಸೈಲೆನ್ಸ್ ಇರಲಿಲ್ಲ, ಹಾಗಾಗಿ ಕೊಡಕ್ ಹೋಗ್ಲಿಲ್ಲ. ಸಾಕಷ್ಟು ವಿಚಾರಕ್ಕೆ ನ್ಯಾಯ ಸಿಕ್ಕಿಲ್ಲ ಅನ್ಕೊಂಡಿರೋರಿಗೆ ನ್ಯಾಯ ಸಿಗತ್ತೆ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಒಂದು ಕನ್ಫ್ಯೂಷನ್ ಎನರ್ಜಿಯಿಂದ ಹೊರಗೆ ಬನ್ನಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಗೆ ಗೊತ್ತಿದೆ ಯಾವುದನ್ನ ಹೇಗೆ ಪಡ್ಕೊಳ್ಬೇಕು, ಯಾವ ರೀತಿ ನೀವು ಒಂದು ಒಳ್ಳೆಯ ನಿರ್ಧಾರನ ತಗೊಳ್ಬೇಕು, ಅದ್ರ ಕಡೆ ಗಮನನ ಕೊಡಿ. ನಿಮ್ಗೆ ತುಂಬಾ ಟ್ಯಾಲೆಂಟ್ ಇದೆ, ಆ ಟ್ಯಾಲೆಂಟ್ ಅನ್ನ ಉಪಯೋಗಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಒಂದಷ್ಟು ಕಾಮ್ ಆಗಿ ಇರಿ ಅನ್ನುವಂಥದ್ದು ಇದೆ. ದೇವರ ಕೋಪಕ್ಕೆ ತುತ್ತಾಗಬೇಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಮ ತಾಯಿಯ ಆರೋಗ್ಯದ ಕಡೆ, ನಿಮ್ಮ ಜೀವನದಲ್ಲಿ ತಾಯಿ ಸ್ಥಾನದಲ್ಲಿರುವಂತ ಹೆಣ್ಣು ಮಗಳ ಆರೋಗ್ಯದ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಕೋರ್ಟು ಕಚೇರಿ ವಿಚಾರಗಳು ನಿಮ್ಮ ಪರವಾಗಿ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಕುಲದೇವರ ಆಶೀರ್ವಾದನ ಪಡ್ಕೊಳ್ಳಿ, ಇದರಿಂದ ಹೆಚ್ಚು ಅನುಕೂಲ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಚಕ್ರಗಳನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ, ಕುಂಡಲಿನಿ ಶಕ್ತಿನ ಜಾಗೃತಗೊಳಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಗೌರ್ಮೆಂಟ್ ಜಾಬ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಕೋರ್ಟ್ ವಿಚಾರಗಳು ಕೂಡ ನಿಮ್ಮ ಪರವಾಗಿ ಆಗತ್ತೆ. ಮ್ಯಾರೇಜ್ ಕೂಡ ಬರುವಂತ ಸಾಧ್ಯತೆ ಇದೆ. ಗೌರ್ಮೆಂಟ್ ಜಾಬ್ ಅಲ್ಲಿ ಇರುವಂತ ವ್ಯಕ್ತಿ ನಿಮ್ಗೆ ಮ್ಯಾರೇಜ್ ಪ್ರಪೋಸಲ್ ಕಳಿಸ್ತಾರೆ ಅನ್ನುವಂಥದ್ದು ಇದೆ. ಒಂದು ಭಯ, ಡೇಂಜರ್ ಎನರ್ಜಿಯಲ್ಲಿ ಇದೆ. ದುಡ್ಕಿ ಯಾವುದೇ ನಿರ್ಧಾರನ ತಗೊಳ್ಬೇಡಿ ಅನ್ನುವಂಥದ್ದು ಕೂಡ ಇದೆ. ಕಣ್ಣಿನ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಎಸ್, ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿ, ಥರ್ಡ್ ಪಾರ್ಟಿ ಸಿಚುವೇಶನ್ ಮತ್ತೆ ಯಾರೋ ನಿಮ್ಮನ್ನ ಇಲ್ಲ ಅನ್ಸುವಂತ ಪ್ರಯತ್ನಗಳು ಎಲ್ಲವೂ ಕೂಡ ನಡೀತಾ ಇದೆ. ಸ್ವಲ್ಪ ಎಚ್ಚರಿಕೆ ಬೇಕು ಅನ್ನುವಂಥದ್ದು ಇದೆ. ನಾನು ಅನ್ನುವಂತ ಅಹಂಕಾರ ಬೇಡ ಅನ್ನುವಂಥದ್ದು ಕೂಡ ಇದೆ. ಡಿಸೆಂಬರ್ ಮಂತ್ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಮ್ಯಾರೇಜ್ ಆಫರ್ ಕೂಡ ಬರ್ತಾ ಇದೆ. ಜೊತೆಗೆ ಒಂದಷ್ಟು ಸ್ಟ್ರೆಸ್ ಇಂದ ಹೊರಗೆ ಬರ್ತೀರಾ ಅನ್ನುವಂಥದ್ದು ಕೂಡ ಇದೆ. ಮ್ಯಾರೇಜ್ ಆಫರ್, ಲವ್ ಆಫರ್ ಎರಡು ಕೂಡ ಬರ್ತಾ ಇದೆ. ಸೊ ಏಪ್ರಿಲ್ ಮಂತ್ ತುಂಬಾ ಇಂಪಾರ್ಟೆಂಟ್, ಡಿಸೆಂಬರ್ ಮಂತ್ ಇಂಪಾರ್ಟೆಂಟ್ ಅಂತ ಇದೆ. ನಿಮ್ಮ ಫ್ಯಾಮಿಲಿ ವಿಶ್ ಕಮ್ ಟ್ರೂ ಆಗುವಂತ ಸಾಧ್ಯತೆಗಳು ಇದೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಎಲ್ಲೋ ಒಂದು ಲಾಂಗ್ ಜರ್ನಿ ಹೋಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ಗಣೇಶ ನಿಮ್ಮ ಆಸೆನ ತೀರಿಸ್ತಾ ಗಣೇಶನಿಗೆ ಸಾಕಾಗೋಗಿದೆ, ನಿಮ್ಮಿಂದ ಯಾವಾಗಪ್ಪ ಬಿಡುಗಡೆ ಅಂತ ಗಣೇಶನ್ಗೆ ಅನ್ನಿಸ್ಲಿಕ್ಕೆ ಶುರು ಆಗಿದೆ ಅನ್ನುವಂಥದ್ದು ಇದೆ. ಹಾಗಾಗಿ ಗಣೇಶನ್ಗೆ ಆಗಾಗ ಕೃತಜ್ಞತೆನ ಸಲ್ಲಿಸಿ. ಮೆಂಟಲಿ ಫಿಸಿಕಲಿ ತುಂಬಾ ಸುಸ್ತಾಗ್ತೀರಾ ಅನ್ನುವಂಥದ್ದು ಇದೆ. ಫ್ಯಾಮಿಲಿ ಮೆಂಬರ್ ಯಾರನ್ನೋ ಕಳ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದಷ್ಟು ಪ್ರಯಾಣ ನಿಮ್ಮ ಜೀವನಕ್ಕೆ ಹೆಚ್ಚಿನ ಬೆಳಕನ್ನ ತಂದ್ಕೊಡುತ್ತೆ ಅನ್ನುವಂಥದ್ದು ಇದೆ. ಈ ಮ್ಯಾರೇಜ್ ಓಕೆನ ಮಾಡ್ಕೊಳ್ಬಹುದು ಅನ್ನೋರಿಗೆ ಮಾಡ್ಕೊಳ್ಬಹುದು ಅನ್ನುವಂಥದ್ದು ಕೂಡ ಇದೆ. ಕೆಲವರು ಥರ್ಡ್ ಪಾರ್ಟಿ ಸಿಚುವೇಶನ್ ಇಂದ ಪ್ರಾಬ್ಲಮ್ ಫೇಸ್ ಮಾಡ್ತಿದ್ರೆ ಅದು ನಿಮ್ಗೆ ಬಿಟ್ಟಂತ ವಿಚಾರ. ಎಸ್, ಕೋರ್ಟ್ ಕಚೇರಿ ವಿಚಾರಗಳು ಕೂಡ ಏನೋ ಇನ್ವಾಲ್ವ್ ಆಗಿದೆ. ನಿಮ್ಮ ಲವ್ ಏನಾದ್ರೂ ಇದ್ರೆ ಅದು ಕೋರ್ಟಿನ ಮೆಟ್ಲತ್ತುತ್ತೆ, ಥರ್ಡ್ ಪಾರ್ಟಿ ಕೋರ್ಟ್ ವರ್ಗೂ ಹೋಗ್ತಾರೆ ಅನ್ನುವಂಥದ್ದು ಇದೆ. ಬಟ್ ಅದೃಷ್ಟ ನಿಮ್ ಕಡೆ ಇರೋದ್ರಿಂದ ನಿಮ್ಗೆ ಗುಡ್ ಲಕ್ ಇದೆ ಅಂತ ಹೇಳ್ತಾ ಇದೆ. ಫೈನಾನ್ಷಿಯಲಿ ಚೆನ್ನಾಗಿದೆ, ನಥಿಂಗ್ ಟು ವರಿ. ಎಸ್ ಅಂತ ಇದೆ. ವಿತ್ ಇನ್ ನೆಕ್ಸ್ಟ್ ಫ್ಯೂ ಮಂತ್, ಇನ್ ಕೆಲವರಿಗೆ ನಿಯರ್ ಫ್ಯೂಚರ್ ಅಲ್ಲಿ ಇದೆ. ಸೊ ಕಾಂಪ್ರಮೈಸ್ ಆಗಿ ಅಂತ ಕೂಡ ಇದೆ. ನೋ ನೀಡ್ ಟು ವರಿ, ಚಿಂತೆ ಮಾಡುವಂತ ಅಗತ್ಯ ಇಲ್ಲ. ಕೆಲವರಿಗೆ ನಿಯರ್ ಫ್ಯೂಚರ್, ಕೆಲವರಿಗೆ ಫ್ಯೂ ಮಂತ್ ಅಲ್ಲಿ ಆಗತ್ತೆ, ಕೆಲವರಿಗೆ 1 year ಆಗತ್ತೆ. ನೀವು ಅನ್ಕೊಂಡಿದ್ಕಿಂತ ಬೇರೆ ರೀತಿಲೇ ರಿಸಲ್ಟ್ ಸಿಗತ್ತೆ. ಏನೇ ಮಾಡೋಕ್ಕಿಂತ ಮುಂಚೆ ಇನ್ನೊಮ್ಮೆ ಯೋಚಿಸಿ ನಿರ್ಧಾರನ ತಗೊಳ್ಳಿ ಅನ್ನುವಂಥದ್ದು ಇದೆ.
7, 8, 6, 2, 9, 5 ಮತ್ತೆ 10, 4 ನಂಬರ್ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ವೃಶ್ಚಿಕ, ಮಕರ, ಧನಸ್ಸು, ಕುಂಭ, ತುಲ, ಕರ್ಕಾಟಕ ಮತ್ತೆ ಮೀನ, ಮಿಥುನ ಎಲ್ಲ ರಾಶಿಗಳು ಇಂಪಾರ್ಟೆಂಟ್ ಅಂತ ಅನಿಸುತ್ತಿದೆ. ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಹೋಗಿ ಎಳ್ಬತ್ತಿನ ಹಚ್ಬಿಟ್ಟು ಬನ್ನಿ, ಅಥವಾ ಶನಿ ಮಹಾತ್ಮನಿಗೆ ಎಳ್ಳೆಣ್ಣೆನ ಹಚ್ಬಿಟ್ಟು ಬನ್ನಿ, ಅಥವಾ ಆಂಜನೇಯನ ದೇವಸ್ಥಾನಕ್ಕಾದ್ರೂ ಹೋಗ್ಬಿಟ್ಟು ಬನ್ನಿ. ತೈಲಾಭಿಷೇಕಕ್ಕೆ ಕೊಡಿ, ಇದರಿಂದ ನಿಮ್ಗೆ ಒಳ್ಳೇದಾಗತ್ತೆ. ರಾತ್ರಿ ಹೊತ್ತು ಮೊಸರನ್ನ ತಿನ್ನಿ, ಇದರಿಂದ ಕೂಡ ಒಳ್ಳೇದಾಗತ್ತೆ. ಗುರುಪೌರ್ಣಿಮೆ ಎಂಜಾಯ್ ಮಾಡಿ, ಗುರುವಿನ ಆಶೀರ್ವಾದನ ಪಡ್ಕೊಳ್ಳಿ. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋರ್ಮ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಈ ಮಂತ್ರನ ಹೇಳ್ಕೊಳ್ತಾ ಇರಿ, ಇಲ್ಲ ಅಂದ್ರೆ ಓಂ ದುಮ್ ದುರ್ಗಾಯೇ ಎಂತಾದ್ರೂ ಹೇಳ್ಕೊಳ್ತಾ ಇರಿ, ಇಲ್ಲ ಧನ್ವಂತ್ರಿ ಮಂತ್ರ ಆದ್ರೂ ಹೇಳ್ಕೊಳ್ತಾ ಇರಿ, ಇಲ್ಲ ಅಂದ್ರೆ ಓಂ ಕ್ಲೀಂ ಕೃಷ್ಣಾಯ ನಮಃ ಅಂತಾದ್ರೂ ಹೇಳ್ಕೊಳ್ಳಿ, ಇಲ್ಲ ಅಂದ್ರೆ ಜೈ ಆಂಜನೇಯ ಅಂತಾದ್ರೂ ಹೇಳ್ಕೊಳ್ಳಿ. ನೀಡೆಡ್ ಇದೆ, ದಯವಿಟ್ಟು ಮಾಡ್ಕೊಳ್ಳಿ. ಓಕೆ, ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹಾರೈಸ್ತೀನಿ. ನಿಮ್ಮ ಆಶೀರ್ವಾದ ನಮ್ಮೆಲ್ಲೂ ಇರ್ಲಿ. ವಾಗ್ದೇವಿ ಕುಟುಂಬದ, ವಸುದೈವಕ ಕುಟುಂಬದ ಪ್ರತಿಯೊಬ್ಬರಿಗೂ ಗುರುಪೌರ್ಣಿಮೆಯ ಹಾರ್ದಿಕ ಶುಭಾಶಯಗಳು. ಇನ್ ಅಡ್ವಾನ್ಸ್ ಎಲ್ಲರೂ ಕ್ಷೇಮವಾಗಿ ಇರಿ, ಗುರುವಿನ ಅನುಗ್ರಹ ಎಲ್ಲರಿಗೂ ಸಿಕ್ಲಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತೆ ರಕ್ಷಿತಃ. ಎಲ್ಲರಿಗೂ ಒಳ್ಳೇದಾಗ್ಲಿ. ಸೊ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ. ಒಂದು ಅವಾರ್ಡ್ ತಗೊಳ್ಳೋ ಉದ್ದೇಶ ಇದೆ, ತಗೊಳ್ಳುವ. ಒಳ್ಳೇದಾಗ್ಲಿ. ಟೇಕ್ ಕೇರ್.